ನೀವು ನೋಡ್ತಾ ಇರೋದು ಸಿನಿಮಾ ಎಕ್ಸ್‌ಪ್ರೆಸ್. ಇಂದಿನ ಸಿನಿ ಸುದ್ದಿಗಳನ್ನ ಫಾಸ್ಟ್ ಆಗಿ ನೋಡೋಣ ಬನ್ನಿ. ತಪ್ಪು ಮಾಡಿ ಬ್ಯಾನ್ ಆಗಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ್ದಾರೆ. ಕಂಠೀರವ ಸ್ಟುಡಿಯೋ ಬಳಿ ಶಿವಣ್ಣರನ್ನ ಭೇಟಿಯಾದ ಮನು ತಮ್ಮನ್ನ ಕ್ಷಮಿಸುವಂತೆ ಕೇಳಿಕೊಂಡಿದ್ದಾರೆ. ಇದಕ್ಕೆ ಶಿವಣ್ಣ ಯಾರೇ ಬೈದ್ರು ಹೊಗಳಿದ್ರು ನಾನು ತಲೆ ಕೆಡಿಸಿಕೊಳ್ಳಲ್ಲ, ನಿನಗೆ ಒಳ್ಳೆಯದಾಗಲಿ ಎಂದು ಹೇಳುವ ಮೂಲಕ ತಮ್ಮ ದೊಡ್ಡ ಗುಣ ಮೆರೆದಿದ್ದಾರೆ. ಗಾಯಕ ಸೋನು ನಿಗಮ್ಗೆ ವಿಧಿಸಿದ್ದ ಅಸಹಕಾರ ನಿರ್ಧಾರವನ್ನ ಕೊನೆಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಿಂಪಡೆದಿದೆ. ಸೋನು ನಿಗಮ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ ಕಾರಣ ಅವರ ಹಾಡುಗಳನ್ನ ಬಳಸಿಕೊಳ್ಳಲು ಯಾವುದೇ ನಿರ್ಬಂಧವಿಲ್ಲ ಎಂದು ಅಧ್ಯಕ್ಷ ಎಂ ನರಸಿಂಹಲು ಹೇಳಿದ್ದಾರೆ. ಇದರೊಂದಿಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನೀ ನನ್ನ ಹೊಸತನ ಹಾಡಿಗೆ ಈಗ ಬಿಡುಗಡೆಯ ಭಾಗ್ಯ ಸಿಕ್ಕಂತಾಗಿದೆ. ಸ್ಟಾರ್ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ನಟನೆಯ ಹೊಸ ಸಿನಿಮಾ ಸ್ಪಾರ್ಕ್ ಟೀಸರ್ ವೈರಲ್ ಆಗಿದೆ. ನಿರಂಜನ್ ಒಬ್ಬ ದಿಟ್ಟ ಪತ್ರಕರ್ತನಾಗಿ ಕಾಣಿಸಿಕೊಂಡಿದ್ದರೆ ಮತ್ತೊಂದು ಹೈಲೈಟ್ ಅಂದ್ರೆ ನೆನಪಿರಲಿ ಪ್ರೇಮ್ ಅವರ ಮಾಸ್ ಎಂಟ್ರಿ. ತಾವು ಮಾಸ್ ಹೀರೋ ಆಗಬೇಕೆಂದು ಬಂದು ಲವ್ಲಿ ಸ್ಟಾರ್ ಆದ ಕತೆ ಹೇಳಿದ ಪ್ರೇಮ್, ನಿರ್ದೇಶಕ ಮಹಾಂತೇಶ್ ಹಂದ್ರಾಳ್ ತಮ್ಮೊಳಗಿನ ಸ್ಪಾರ್ಕು ಗುರುತಿಸಿ ಈ ಪಾತ್ರ ನೀಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ನಿರಂಜನ್ಗೆ ನಾಯಕಿಯಾಗಿ ಲವ್ ಮ್ಯಾಟೆಲ್ ಅದಿತಿ ಖ್ಯಾತಿಯ ರಚನಾ ಇಂದ ನಟಿಸಿತು. ನಾಯಿ ಮತ್ತು ಯಜಮಾನನ ನಡುವಿನ ಭಾವನಾತ್ಮಕ ಕತೆ ಇರುವ ನಾನು ಮತ್ತು ಗುಂಡ ಚಿತ್ರದ ಎರಡನೇ ಭಾಗ ಬಿಡುಗಡೆಗೆ ಸಿದ್ಧವಾಗಿದೆ. ಮೊದಲ ಭಾಗದಲ್ಲಿ ನಾಯಕ ಶಂಕರ್ ಸಾಯುತ್ತಾನೆ. ಎರಡನೇ ಭಾಗವು ಮುಂದುವರಿಯಲಿದ್ದು ಶಂಕರ್ ಮಗನ ಪಾತ್ರದಲ್ಲಿದ್ದ ರಾಕೇಶ್ ಅಡಿಗ ಅವರು ಈ ಚಿತ್ರದಲ್ಲಿ ನಾಯಕನಾಗಿ ಕಥೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ. ಇನ್ನು ಈ ಚಿತ್ರದ ನಾಯಕಿಯಾಗಿ ಲವ್ ಮ್ಯಾಟೆಲ್ ಖ್ಯಾತಿಯ ರಚನಾ ನಟಿ ರಚನಾ ಇಂದರ್ ನಟಿಸಿದ್ದಾರೆ. ನಾಯಕ ಮತ್ತು ನಾಯಕಿ ಇಬ್ಬರು ಈ ಭಾವನಾತ್ಮಕ ಕಥೆಗೆ ಹೊಸ ಸ್ಪರ್ಶ ನೀಡಲಿದ್ದಾರೆ. ನಟ ದರ್ಶನ್ ಅವರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿ ಇರ್ಬೇಕು ಹಾಡು ರಿಲೀಸ್ ಆಗಿ 1.1 ಕೋಟಿಗೂ ಹೆಚ್ಚು ವೀಕ್ಷಣೆ ಕಂಡಿದೆ. ಆದ್ರೆ ಈ ಹಾಡಿನ ಟ್ಯೂನ್ ಸಂಚಾರಿ ವಿಜಯ್ ಅವರ ನಾನು ಅವನಲ್ಲ ಅವಳು ಚಿತ್ರದ ವಾರಿ ವಾರಿ ಹಾಡಿನ ಕಾಪಿ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಹಿಂದೆ ಕಾಂತಾರ ಚಿತ್ರದ ವರಾಹ ರೂಪಂ ಹಾಡಿಗೂ ಇಂತಹದ್ದೇ ಆರೋಪ ಕೇಳಿ ಬಂದಿತ್ತು. ಆದ್ರೆ ದರ್ಶನ್ ಅಭಿಮಾನಿಗಳು ಈ ಆರೋಪವನ್ನ ಒಪ್ಪುತ್ತಿಲ್ಲ. ಇಷ್ಟೇ ಇಂದಿನ ಸಿನಿ ಸುದ್ದಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.